ನಮಸ್ತೆ ಎಲ್ಲರಿಗೂ. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ದುರ್ಗಮ್ಮ ಅಂದ್ರೆ ದುರ್ಗಾ ಮಾತೆ ನಿಮಗೆ ಯಾವೆಲ್ಲ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರಲ್ಲ. ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವರು ಈ ವಿಡಿಯೋನ ನೋಡ್ಬೋದು. ಇಂಟ್ರೆಸ್ಟ್ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಮತ್ತೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋಕೆ ನನಗೆ ಇನ್ನೂ ಖುಷಿ ಆಗುತ್ತೆ. ಮತ್ತೆ ಈ ಏನಪ್ಪಾ ಅಂದ್ರೆ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ವಾ, ನಿಮಗೆ ಯಾವ ತರ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾ ಆ ವಿಷಯದ ಬಗ್ಗೆ ರೀಡಿಂಗ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಯಾವ ತರ ರೀಡಿಂಗ್ ಬೇಕು, ನಿಮ್ಮ ಮನಸ್ಸಿಗೆ ಏನಾದ್ರೂ ಕ್ವಶನ್ ಇರುತ್ತಲ್ಲ, ಆ ಕ್ವಶನ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಆ ವಿಷಯಕ್ಕೆ ರೀಡಿಂಗ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ದುರ್ಗಾ ಮಾತೆಯಿಂದ ನಮಗೆ ಯಾವೆಲ್ಲ ಸಂದೇಶ ಇದೆ, ನಿಮಗೆ ಯಾವೆಲ್ಲ ಸಂದೇಶ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ದುರ್ಗಮ್ಮ ಏನೆಲ್ಲ ನಿಮಗೆ ಸಂದೇಶ ಕೊಡ್ಬೇಕು ಅಂತ ಹೇಳಿ, ದುರ್ಗಮ್ಮನಿಂದ ಯಾವೆಲ್ಲ ವಿಷಯಕ್ಕೆ ಅಥವಾ ನೀವು ಮಾಡುವಂತ ಕೆಲಸಕ್ಕೆ ಏನ್ ಸಪೋರ್ಟ್ ಇದೆ, ಅವರು ಏನೆಲ್ಲ ನಿಮಗೆ ಬಿಗಿನಿಂಗ್ ಆಗಿ ಏನೇನ್ ತರ್ತಾ ಇದ್ದಾರೆ, ನಿಮಗೆ ಯಾವೆಲ್ಲ ಆಪರ್ಚುನಿಟಿಗಳನ್ನ ತರ್ತಾ ಇದ್ದಾರೆ, ನೀವು ಮಾಡುವಂತ ಕೆಲಸಕ್ಕೆ ಅವರ ಆಶೀರ್ವಾದ ಯಾವ ತರ ಇದೆ ಅನ್ನೋದನ್ನು ತಿಳಿಯೋಣ. ಇದು ಫಸ್ಟ್ ಕಾರ್ಡ್. ಓಕೆ, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ದುರ್ಗಮ್ಮ. ನಾವು ವಿವರ್ಸಿಗೆ ಯಾವುದೆಲ್ಲ ಸಂದೇಶ ಇದೆ ಅನ್ನೋದನ್ನ ನೀವು ತಿಳಿಸ್ಕೊಡಿ. ಹಾಗೆ ಏಂಜಲ್ ಕಾರ್ಡನ್ನು ಸಹಿತ ತೆಗೆಯೋಣ, ಅದರಿಂದ ಯಾವೆಲ್ಲ ಸಂದೇಶಗಳು ನಿಮಗೆ ಸಿಗ್ತಾ ಇದೆ, ಏಂಜಲ್ಸ್ ನಿಮಗೆ ಯಾವ ತರ ಗೈಡ್ ಮಾಡ್ತಾ ಇದ್ದಾರೆ, ಅವರಿಂದ ಯಾವ ಸಂದೇಶ ಇದೆ ನಿಮಗೆ ಅನ್ನೋದನ್ನು ಸಹಿತ ನೋಡೋಣ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ದುರ್ಗಮ್ಮನ ಜೊತೆ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇದು ಆಮೇಲೆ ನೋಡೋಣ. ನಾನು ಎರಡೇ ತೆಗೋಣ ಅನ್ಕೊಂಡೆ, ಅದು 3 ಕಾರ್ಡ್ ಬಂದಿದೆ. ನಿಮಗೆ ಯಾವೆಲ್ಲ ಸಂದೇಶಗಳು ಇದಾವೆ ಅಂತ ಹೇಳಿ ನೋಡೋಣ. ಕ್ವೀನ್ ಆಫ್ ಕಪ್ಸ್, ಏಸ್ ಆಫ್ ಸ್ವಾರ್ಡ್ಸ್, 5 ಆಫ್ ಕಪ್ಸ್, 7 ಆಫ್ ವಾಂಡ್ಸ್, ದ ಸ್ಟಾರ್. ನೈಸ್ ಕಾರ್ಡ್. ಇಲ್ಲಿ ಏನಪ್ಪಾ ಅಂದ್ರೆ ಕ್ವೀನ್ ಆಫ್ ಕಪ್ಸ್ ಅಂದ್ರೆ ಇಲ್ಲಿ ದುರ್ಗಮ್ಮ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ, ತುಂಬಾನೇ ಜೀವನದಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀರಾ. ಮತ್ತೆ ಬೆಳವಣಿಗೆ, ನಾವು ಎಷ್ಟೇ ನಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ, ಆ ಕಷ್ಟದಿಂದ ನಾವು ಹೊರಗೆ ಬರ್ಬೇಕು ಅಂತ ಹೇಳಿ, ಬೆಳವಣಿಗೆ ಅಂದ್ರೆ ನಾವು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು, ನಾವು ಇನ್ನು ಒಳ್ಳೆ ಅಪರ್ಚುನಿಟಿಗಳನ್ನ ತಗೋಬೇಕು, ನಾವು ಬಿಸ್ನೆಸ್ ಮಾಡ್ಬೇಕು, ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ನೀವು ಪ್ರತಿಯೊಂದು ವಿಚಾರದಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ. ಆ ಕಷ್ಟ ಪಡ್ತಾ ಇದ್ದೀರಾ, ಹಾಗೆ ದೇವ್ರು ನಾವು ಕಷ್ಟ ಪಡ್ತಾ ಇರೋದನ್ನ ನೋಡಿ ಹಂಗೆ ಕಣ್ಮುಚ್ಚಂತ್ರ ಕೂರಲ್ಲ ಅಲ್ವಾ. ಈಗ ದುರ್ಗಮ್ಮನಿಂದ ನಿಮಗೇನ್ ಸಂದೇಶ ಅಂದ್ರೆ, ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟಿದ್ದೀರಾ, ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ದಿನಗಳು ಕಾಯ್ತಾ ಇದ್ದಾವೆ. ನೀವು ಕಷ್ಟ ಅಂತ ಹೇಳಿ ಕೂರಲು ಹೋಗಬೇಡಿ, ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ಎಲ್ಲಾ ಕೆಲಸಗಳಿಗೂ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನ ದುರ್ಗಮ್ಮ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ, ನಾವು ಮಾಡುವ ಪ್ರತಿಯೊಂದು ಕೆಲಸನೂ ಸಹಿತ ದೇವರು ಮೆಚ್ಚುವಂತಹ ಕೆಲಸ ಆಗಿರ್ಬೇಕು. ನಮ್ಮ ಒಳ್ಳೆತನ ಇಲ್ಲಿ ಎದ್ದು ಕಾಣ್ಬೇಕು. ನೀವು ಎಷ್ಟು ಬುದ್ಧಿಶಾಲಿಗಳು ಅಂದ್ರೆ, ನೀವು ಹಿಂಗ ತುಂಬಾ ಎಷ್ಟು ಚೆನ್ನಾಗಿ, ಎಷ್ಟು ಜಾಣತನದಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರ ಅಂದ್ರೆ, ನಿಮ್ಮನ್ನ ನೋಡಿ ಬೇರೆಯವರು ಉರ್ಕೊಂಡು ನಿಮ್ಮನ್ನ ತಳ ಹಂತಕ್ಕೆ ತಗೊಬರ್ಬೇಕು ಅಂತ ಏನು ಕಾಯ್ತಾ ಇದಾರಲ್ಲ, ಅವ್ರನ್ನೆಲ್ಲನ್ನು
ಹೊಡೆದಾಕಿ ನೀವು ಮುಂದೆ ಬಂದ್ರೆ ನಿಮ್ಗೆ ಒಳ್ಳೆ ಅವಕಾಶ ಇದೆ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇದ್ದಾರೆ. ನೀವು ಏನ್ ಮಾಡ್ತಾ ಇದ್ರೆ ಎಮೋಷನ್ಸ್ ಅಂದ್ರೆ ನೀವು ಎಮೋಷನಲಿ ಸ್ಟ್ರಕ್ ಆಗಿದ್ದೀರಾ. ನೀವು ಬೇರೆಯವರು ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲೇ ನೀವು ಮನಸ್ಸನ್ನ ಕುಗ್ಗಿಸ್ತಾ ಇದ್ದೀರಾ. ನಿಮ್ಮ ಮುಂದೆ ಬರುವಂತಹ ಆಪರ್ಚುನಿಟಿಗಳನ್ನ ಎಲ್ಲಾನು ಕಣ್ಣು ಮುಚ್ಚಿ ನೋಡ್ತಾ ಇದ್ದೀರಾ. ನೀವು ಎಲ್ಲಾ ಕೆಲಸನ್ನು ಕಣ್ಣು ಮುಚ್ಚಿ ನೋಡ್ತಾ ಇದ್ದೀರಾ ಅನ್ನೋದನ್ನ ತೋರ್ಸ್ಕೊಡ್ತಾ ಐತಿ. ಬಟ್ ನೀವು ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ನೀವು ಜೀವನದಲ್ಲಿ ಎಲ್ಲಾ ಕಷ್ಟನು ಪಶ್ಚಾತ್ತಾಪದಿಂದ ಆಮೇಲೆ ನಮಗಾಗುವಂತಹ ಕಷ್ಟಗಳನ್ನ ನುಂಗಿ ಮುಂದೆ ನಡಿಬೇಕು ಅನ್ನೋದು ದುರ್ಗಮ್ಮನ ಸಂದೇಶವಾಗಿದೆ. ಇನ್ನು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ನೀವು ಹೀಲಿಂಗ್ ಮಾಡ್ಕೋಬೇಕು. ನಿಮ್ಮನ್ನ ನೀವು ಹೀಲಿಂಗ್ ಮಾಡ್ಕೋಬೇಕು. ನಿಮ್ಮನ್ನ ನೀವು ಎಮೋಷನ್ ಇಂದ ಹೊರ ತರಬೇಕು. ನಿಮ್ಮ ಮನಸ್ಸು ಹೇಳುವಂತಹ ಮಾತನ್ನ ಕೇಳಬೇಕು. ಅಂದ್ರೆ ಇಂಟ್ಯೂಷನ್ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡಿದ್ರೆ ಮನಸ್ಸನ್ನು ಶಾಂತಗೊಳಿಸಿದ್ರೆ ನಮ್ಮ ಮನಸ್ಸು ನಮಗೆ ಸಲಹೆಗಳನ್ನು ಕೊಡ್ತೈತೆ. ಆ ಸಲಹೆಗಳನ್ನ ನಾವು ಯಾವ ರೀತಿಲಿ ಅದನ್ನ ಬೆಳವಣಿಗೆ ಮಾಡ್ಕೋತೀವಿ, ನಾವು ಅದ್ರ ನಾವು ಈ ಮನಸ್ಸಿಂದ ಯಾವ ರೀತಿ ಇಂಟ್ಯೂಷನ್ ಮುಖಾಂತರ ನಾವು ಏನೆಲ್ಲ ಅದು ನಮ್ಮ ಮನಸ್ಸು ಏನೆಲ್ಲ ನಮಗೆ ವಿಷಯನ ಬದಲಾವಣೆಗಳನ್ನ ನಮಗೆ ಒಂದು ದಾರಿನ ನಮಗೆ ನಮ್ಮ ಕನ್ಫ್ಯೂಷನ್ ಇರುವಂತಹ ಮೈಂಡಿಗೆ ಒಂದು ಸಲಹೆನ ಅದು ಮನಸ್ಸು ಕೊಟ್ಟೆ ಕೊಡುತ್ತೆ. ನೀವು ಅದನ್ನ ಎಮೋಷನಲ್ ಆಗಿ ಸ್ಟ್ರಕ್ ಆಗಿರೋದ್ರಿಂದ ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರೋದ್ರಿಂದ ನಿಮಗೆ ಮುಂಬರುವಂತಹ ಅಪರ್ಚುನಿಟಿಗಳು ಯಾವ ನಿಮಗೆ ಕಾಣ್ತಾ ಇಲ್ಲ. ನೀವು ಅದರಿಂದ ಲೆಟ್ ಗೋ ಮಾಡ್ಬೇಕು. ನಿಮ್ಮಲ್ಲಿರುವಂತಹ ಕೆಟ್ಟ ಅನ್ನೋದಕ್ಕಿಂತ ನಿಮ್ಮನ್ನ ನೀವು ಎಮೋಷನ್ಸ್ ಅಲ್ಲಿ ಕಟ್ ಹಾಕೊಂಡಿದ್ದೀರಲ್ಲ. ನಿಮ್ದು ಪ್ರತಿಯೊಂದು ಇಂಥದೇ ಕೆಲಸ ಅಂತ ಹೇಳ್ತಾ ಇಲ್ಲ. ಹಣದಲ್ಲಿ ಸಮಸ್ಯೆ ಆಗಿರ್ಬೋದು, ಬಿಸ್ನೆಸ್ ನಲ್ಲಿ ಸಮಸ್ಯೆ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ತೊಂದರೆ ಆಗಿರ್ಬೋದು, ನಿಮ್ಮ ಮುಂದೆ ಅಂದ್ರೆ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅಥವಾ ಬ್ರೇಕಪ್ ಆಗಿರಬಹುದು. ಈ ತರ ಏನೇ ಒಂದು ಆಗಿದ್ರು ಸಹಿತ ನೀವು ಎಮೋಷನ್ಸ್ ಅದನ್ನ ಏನ್ ಹೇಳ್ತಾರೆ ಸ್ಟ್ರಕ್ ಆಗಿದ್ದೀರಾ. ಅದರಿಂದ ನೀವು ಹೊರಗೆ ಬರ್ಬೇಕು. ನಿಮ್ಮ ಮನಸ್ಸು ನಿಮಗೆ ಇಂಟ್ಯೂಷನ್ ಮುಖಾಂತರ ನಿಮಗೆ ಒಳ್ಳೆ ದಾರಿನ ತೋರಿಸ್ತಾ ಇದೆ. ಬಟ್ ನೀವು ಅದನ್ನ ನೋಡ್ತಾ ಇಲ್ಲ. ನೀವು ಅದನ್ನ ಏನ್ ಮಾಡ್ತಾ ಇದಾರೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ. ಇಲ್ಲಿ ಕೂತಿದಾರೆ ನೋಡ್ರಿ, ಇಲ್ಲಿ ತಳಗ್ ನೋಡ್ತಾ ಇದಾರೆ. ನೀವು ಆ ಕಡೆ ಈ ಕಡೆ ಎಲ್ಲಿ ನೋಡ್ತಾ ಇಲ್ಲ, ತಳಗ್ ನೋಡ್ತಾ ಇದಾರೆ. ಅಂದ್ರೆ ನಿಮ್ಮ ಮನಸ್ಸು ಕಂಟ್ರೋಲ್ ನಲ್ಲಿದೆ. ಯಾವ ತರ ಎಮೋಷನ್ಸ್ ನಲ್ಲಿ ಕಂಟ್ರೋಲ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಐತೆ. ನೀವು ಅದರಿಂದ ಹೊರ ಬರ್ಬೇಕು. ಅದರಿಂದ ಹೊರ ಬರ್ಬೇಕಂದ್ರೆ ಮೆಡಿಟೇಷನ್ ಮಾಡ್ಬೇಕು. ಆಮೇಲೆ ನಿಮ್ಮ ಮನಸ್ಸು ಏನ್ ಹೇಳ್ತೈತಿ, ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಐತಿ ಅನ್ನೋದನ್ನ ನೀವು ಅದನ್ನ ಮನಸ್ಸಿನ ಮಾತನ್ನ ಕೇಳ್ಬೇಕು. ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು. ನೀವು ಏನೇ ಒಂದ್ ಮಾಡ್ತೀನಿ ಅಂದ್ರೂ ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು. ಆ ತರ ನಿಮ್ಮ ಮನಸ್ಥಿತಿಯನ್ನ ನೀವು ಹಿಡಿತದಲ್ಲಿ ಇಟ್ಕೋಬೇಕು. ಬೇರೆ ಯಾರು ಏನೇ ಹೇಳ್ತಾರೆ ಅಂತ ಹೇಳಿ ನಾವ್ಯಾಕ್ರೆ ಕೇಳ್ಬೇಕು ಅಲ್ವಾ? ನಮ್ಮ ಮನಸ್ಸು ನಾವ್ ಹೆಂಗ್ ಹೇಳ್ತೈತಿ ಆ ತರ ಕೇಳ್ಬೇಕು. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರೆ ಯಾವುದೇ ಒಂದು ಸಮಸ್ಯೆನ ಬಗೆಹರಿಸುವಂತ ಶಕ್ತಿ ನಮಗೆ ಕೊಟ್ಟಿರ್ತಾನೆ ದೇವ್ರು. ಆ ಶಕ್ತಿನ ನಾವು ಅದನ್ನ ಉಪಯೋಗಿಸ್ಕೋಬೇಕು. ದುರ್ಗಮ್ಮ ಏನೆಲ್ಲ ಹೇಳ್ತಾ ಇದ್ದಾಳಪ್ಪ ಅಂದ್ರೆ ನಿಮಗೆ ಎಷ್ಟೇ ಕಷ್ಟ ಆಗಿರ್ಬೋದು, ಆ ಕಷ್ಟನ ಮಕ್ಕಳಿಂದ ಸಮಸ್ಯೆ ಆಗಿದೆಯಾ, ಮಕ್ಕಳು ಏನಾದ್ರು ದಾರಿ ತಪ್ಪಿದಾರ, ಆ ಮಕ್ಕಳಿಗೂ ಸಹಿತ ನಾನೇ ನಿಮಗೆ ಇದು ಕೊಡ್ತೀನಿ, ಒಳ್ಳೇದನ್ನ ಮಾಡ್ತೀನಿ. ನೀವು ಒಳ್ಳೆ ನಂಬಿಕೆಯಿಂದ ಇರಿ. ಯಾರು ಏನೋ ಹೇಳ್ತಾರೆ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಂಡು ನೀವು ಇದು ಮಾಡ್ಕೊಂಡು ಹೋಗೋ ದಾರಿಲಿ ಅದು ಸರಿಯಲ್ಲ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಏಸ್ ಆಫ್ ಸ್ವಾರ್ಡ್ಸ್ ಏನ್ ಹೇಳ್ತಾ ಇದಾರೆ, ಅವರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ಸ್ಟ್ರಾಂಗ್ ಆಗಿರಿ, ನಿಮಗೆ ಕಿರೀಟ ನಾನ್ ಕೊಡ್ತೀನಿ, ನನ್ನ ಆಶೀರ್ವಾದ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೀವು ಬಿಗಿನಿಂಗ್ ಕೊಡ್ತಾ ಇದೀನಿ, ಸಕ್ಸಸ್ ಕೊಡ್ತೀನಿ, ಶಾರ್ಪ್ ಮೈಂಡ್ ಆಗಿದ್ದೀರಾ. ನೀವು ಬಿಸ್ನೆಸ್ ಆಗಿರ್ಬೋದು, ನೀವು ಯಾರನ್ನಾದ್ರೂ ನೀವು ಹೊಸದಾಗಿ ಪರಿಚಯ ಮಾಡ್ಕೊಂತಿರ್ಬೋದು, ನಿಮ್ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಯಾರಾದ್ರೂ ಬರ್ತಿರ್ಬೋದು, ನೀವೇನೇ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರ್ಬೋದು ನಿಮ್ಮ ಕೆಲಸದಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಈಗ ರಿಲೇಶನ್ಶಿಪ್ ಚೆನ್ನಾಗಾಗ್ಲಿ ಅಂತ ಹೇಳಿ ಏನಾದ್ರೂ ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಕೊಂತ ಇರ್ಬೋದು. ಅದೆಲ್ಲದಕ್ಕೂ ಏನ್ ಹೇಳ್ತಾ ಇದಾರೆ ದುರ್ಗಮ್ಮ, ನಾನಿದ್ದೀನಿ ನಿಮ್ಮ ಜೊತೆ, ನಾನು ನಿಮಗೆ ಎಲ್ಲಾ ರೀತಿಯಿಂದನೂ ಸಪೋರ್ಟಿವ್ ಆಗಿದ್ದೀನಿ, ನೀವು ನನ್ನನ್ನ ನಂಬಿ
ನೀವು ಎಮೋಷನ್ಸ್ ಇಂದ ಹೊರ ಬಂದು ವೆರಿ ಸ್ಟ್ರಾಂಗ್ ಆಗಿರಿ. ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಹೇಳಿ ಸಾವಿರ ಹೇಳ್ತಾ ಇದೆ. ನನಗೆ ಹೇಗಾಗ್ತಾ ಇದೆ ಅಂದ್ರೆ ಕೈ ಕಾಲೆಲ್ಲ ದುರ್ಗಮ್ಮನ ಎನರ್ಜಿ ಎಷ್ಟು ಇದರಿಂದ ಬರ್ತಾ ಇದೆ ಅಂದ್ರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಏನೆಲ್ಲ ನಾನು ಆನ್ಸರ್ ಕೊಡ್ಬೇಕು ಅಂತ ಹೇಳಿ ನನಗೆ ಇದಾಗ್ತಾ ಇದೆ. ಅಷ್ಟು ಇಂಟ್ಯೂಷನ್ ಬರ್ತಾ ಇದೆ ನನಗೆ. ಯಾರಿಗೆ ಈ ಸಂದೇಶ ತಲುಪಬೇಕಾಗಿದೆಯೋ ಅವ್ರಿಗೆ ತಲುಪುತ್ತೆ, ನಿಜವಾಗ್ಲೂ ತಲುಪುತ್ತೆ ಅನ್ನೋದು ಈ ಮುಖಾಂತರ ನಾನು ಹೇಳ್ಬೋದು. ದುರ್ಗಮ್ಮ ನಿಮಗೆ ತುಂಬಾನೇ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನೀವು ಯಾರೇ ಆಗಿರ್ಬೋದು, ಎಷ್ಟೇ ಕಷ್ಟಪಡ್ತಾ ಇರ್ಬೋದು, ನಿಮ್ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿರ್ಬೋದು, ದುರ್ಗಮ್ಮನ್ನ ನೀವು ತುಂಬಾನೇ ನಂಬಿರಬಹುದು. ಅದಕ್ಕೆ ಅವರ ಸಂದೇಶ ನಿಮಗೆ ಈ ಮುಖಾಂತರ ತಲುಪ್ತಾ ಇದೆ. ಮತ್ತೆ ಅವರು ಹೇಳ್ತಾ ಇದಾರೆ, ಅಲ್ಲಿ ಹೇಳಿದ್ರು ಇಲ್ಲಿ ಹೇಳಿದ್ರು, 5 of cups 6 of cups ಅಂದ್ರೆ ನೀವು ಹಿಂದಿನದ್ದು ಬರೀ ಹಿಂದಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ನಾನ್ ಹಿಂದೆ ಹಂಗಿದ್ದೆ, ನಾ ಹಿಂಗೆ ಬಾಲ್ಯದಲ್ಲಿ ಈ ತರ ಇದ್ದೆ, ನಾ ಚೈಲ್ಡ್ಹುಡ್ ಅಲ್ಲಿ ಹೀಗಿದ್ದೆ, ನನ್ನ ತಂದೆ ತಾಯಿ ಜೊತೆ ನಾ ಹೀಗಿದ್ದೆ, ಫ್ಯಾಮಿಲಿ ಜೊತೆ ಹಿಂಗಿದ್ದೆ, ನಾನು ಆ ತರ ಪ್ರಾಣಿ ಸಾಕಿದ್ದೆ, ಆ ಪ್ರಾಣಿಗಳ ಜೊತೆ ನಾ ಚೆನ್ನಾಗಿದ್ದೆ, ನಾನು ಅಜ್ಜಿ ಜೊತೆ ಚೆನ್ನಾಗಿದ್ದೆ, ನಾನು ತುಂಬಾನೇ ಚೆನ್ನಾಗಿದ್ದೆ, ಆ ಟೈಮಲ್ಲಿ ನಾವು ಓದೋ ಟೈಮಲ್ಲಿ ಚೆನ್ನಾಗಿದ್ದೆ. ಈ ತರ ನೀವು ಬರೀ ಹಳೇದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಅಂದ್ರೆ ಮುಂದೆ ಏನ್ ನಡೀತಾ ಇದೆ ಅನ್ನೋದನ್ನ ನೀವು ಯೋಚನೆನೆ ಮಾಡ್ತಾ ಇಲ್ಲ, ನಿಮಗೆ ಯೋಚನೆನೆ ಬರ್ತಾ ಇಲ್ಲ. ಆ ತರ ನೀವು ಸ್ಟ್ರಕ್ ಆಗಿದ್ದೀರಾ. ನಿಮ್ ಮೈಂಡ್ ಅನ್ನ ಅಷ್ಟು ನಿಮಗೆ ಏನ್ ಕಷ್ಟ ಇದೆಯೋ ಅದು ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಹೇಳ್ತಾ ಇದೆ ನೀವು ಮೈಂಡ್ ಅಲ್ಲಿ ತುಂಬಾನೇ ಬ್ಲಾಂಕ್ ಆಗಿದ್ದೀರಾ. ಆ ಬ್ಲಾಂಕ್ ಹೊರ ಬರ್ಲಿ, ಮೈಂಡ್ ಫ್ರೆಶ್ ಮಾಡ್ಕೊಳ್ರಿ. ನೀವು ಫ್ರೆಶ್ ಆಗ್ಬೇಕು ಅಂದ್ರೆ ನಿಮಗೆ ಪ್ರತಿದಿನ ಮೆಡಿಟೇಷನ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ಅಥವಾ ನಿಮಗೆ ಖುಷಿ ಕೊಡುವಂತಹ ಕೆಲಸ ಮಾಡ್ರಿ. ನೀವು ಏನ್ ಅನ್ಕೊಂಡಿದೀರ ನಿಮ್ಮ ಜೀವನದಲ್ಲಿ, ನೀವು ಅನ್ಕೊಂಡಂತಹ ಕೆಲಸಕ್ಕೆ ಹೆಚ್ಚಿನ ಸಮಯ ಕೊಡ್ರಿ, ಅಥವಾ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ನೀವು ಇಷ್ಟಪಡುವಂತ ವ್ಯಕ್ತಿಗಳ ಜೊತೆ ಚೆನ್ನಾಗಿ ಮಾತಾಡಿ, ನೀವು ಇಷ್ಟಪಡುವಂತ ಪ್ರಾಣಿಗಳ ಜೊತೆ ಮಾತಾಡಿ. ಈ ತರ ನೀವು ಹಿಂದಿಲ್ ಬಿಟ್ಟು ಈಗ ಏನು ನಡೀತಾ ಇದೆ ನಮ್ಮ ಜೀವನದಲ್ಲಿ, ಈಗ ಏನ್ ನಡೀತಾ ಇದೆ ಅನ್ನೋದನ್ನ ನೀವು ಇದು ಮಾಡಿದ್ರೆ ನಿಮ್ಗೆ ಲಕ್ಸುರಿ ಲೈಫ್ ಸಿಗುತ್ತೆ. ಮುಂದಿನ ನಿಮ್ಮ ಲೈಫ್ ಇನ್ನು ಫ್ರೂಟ್ಫುಲ್ ಅಂದ್ರೆ ನೀವು ಇನ್ನು ಹೊಸದಾಗಿ ನೀವು ಅನ್ಕೊಂಡಂತ ಎಲ್ಲಾ ಕೆಲಸಗಳನ್ನು ನೀವು ಮಾಡಬಹುದು. ನಿಮಗೆ ಮುಂದಿನ ದಿನಗಳಲ್ಲಿ ಶುಕ್ರ ಅಂದ್ರೆ ಸಂಪತ್ತು, ಸಮೃದ್ಧಿ, ಅಷ್ಟೈಶ್ವರ್ಯಗಳು, ಪ್ರತಿಯೊಂದು ಇಂಥದೆಲ್ಲ ನಿಮಗೆ ಏನಾದ್ರು ಪ್ರಮೋಷನ್ ಆಗುವಂತದ್ದು ಏನಾದ್ರು ಪ್ರಮೋಷನ್ ಆಗ್ಬೋದು. ನೀವು ಬಿಸ್ನೆಸ್ ಅಲ್ಲಿ ಏನಾದ್ರು ಹೆಚ್ಚಿನ ಇದು ಮಾಡ್ತಾ ಇದ್ದೀರಿ ಅಂದ್ರೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಅದರಿಂದ ನಿಮಗೆ ತುಂಬಾನೇ ಲಾಭ ಇದೆ. ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಹಿತ ನಿಮಗೆ ಒಳ್ಳೆ ರಿಸಲ್ಟ್ ಇದೆ. ನಿಮಗೆ ಹಿಂದಿನದನ್ನ ಬಿಟ್ಟು ಮುಂದೆ ಹೋಗುವಂತಹ ನಡೆಗೆ ನೀವು ಹೋದ್ರೆ ಅಂದ್ರೆ ನಿಮಗೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಲೈಫ್ ಮುಂದೆ ಇನ್ನೂ ತುಂಬಾ ಚೆನ್ನಾಗಿದೆ. ನೀವು ಹೋರಾಟ ಮಾಡ್ಬೇಕು, ನೀವು ಕಷ್ಟ ಪಡ್ಬೇಕು, ನೀವು ಏನಪ್ಪಾ ಹ್ಯಾಪಿ ಮೆಮೊರೀಸ್ ಅನ್ನ ನೆನ್ಪು ಮಾಡ್ಕೋಬೇಕು. ನೀವು ಯಾವ ತರ ಚೈಲ್ಡ್ಹುಡ್ ಅವೆಲ್ಲ ಬಿಡ್ಬೇಕು. ತುಂಬಾನೇ ಇನ್ನೋಸೆನ್ಸ್ ಇದಾರೆ, ಎಂಜಾಯ್ ಮಾಡುವಂತಹ ಟೈಮ್ ಅಲ್ಲಿ ಕಣ್ಣು ಮುಚ್ಕೊಂಡ್ ಕೂರ್ತಾರೆ ಅಂತಾರಲ್ಲ, ಹೀಗೆಲ್ಲಾ ನಮ್ ಕಡೆ ಇದೆಯಪ್ಪ. ಈಗ ನನಗೆ ದುಡ್ಡಿದೆ, ನನ್ ಕೆಲ್ಸ ಇದೆ, ನನ್ ಬೇಕಾದ ಹೋಗಕ್ಕೆ ಕಾರ್ ಇದೆ, ಎಲ್ಲಿಗಾರ ಹೋಗ್ಬೇಕು ಅಂದ್ರೆ ಎಲ್ಲ ಪ್ರತಿಯೊಂದಕ್ಕೂ ನಮಗೆಲ್ಲ ಸಪೋರ್ಟಿವ್ ಆಗಿದೆ ಅಂದಾಗ ಏನ್ ಮಾಡ್ತಾರೆ, ಈಗೆಲ್ಲಾ ಇದೆ ಅಂತ ಹೇಳಿ ಕಣ್ಣು ಮುಚ್ಕೊಂಡ್ ಕುತ್ಕೊಂಡು ನನಗೆ ಏನು ಇಲ್ಲಪ್ಪ, ನನ್ನ ಜೀವನದಲ್ಲಿ ಏನು ಇಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಕೂರ್ತಾರೆ. ಅದನ್ನೆಲ್ಲಾ ಬಿಟ್ಟು ಹೇಳ್ರಿ, ಮೇಲೆ ಎದ್ದು ನಿಮ್ಮ ಜೀವನ ಹೇಗಿದೆ ಅಂದ್ರೆ ದುರ್ಗಮ್ಮನೇ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ಮೇಲೆ ನೀವ್ ಯಾಕ್ರಿ ಎಷ್ಟೊಂದು ಟೆನ್ಷನ್ ತಗಂತೀರಾ ಅಲ್ವಾ? ಈಗ ಎಷ್ಟು ಹೋರಾಟ ಮಾಡಿದೀರಾ ಜೀವನ ನೀವು ಇಷ್ಟು ಮೇಲಕ್ ಬರಕ್ಕೆ, ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ ಹೌದಾ? ಇಷ್ಟೆಲ್ಲಾ ದುಡ್ಡು ಸಂಪಾದನೆ ಮಾಡೋಕೆ, ನಿಮ್ಮೆಲ್ಲಾ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಒಂದು ಸ್ಥಾನಕ್ಕೆ ಬರೋದಕ್ಕೆ ತುಂಬಾನೇ ಕಷ್ಟಪಟ್ಟಿರ್ತೀರ, ಹೋರಾಟ ಮಾಡಿರ್ತೀರ, ಹೆಸರು ತಗೊಂಡಿರ್ತೀರ. ಯಾವ್ದೋ ಒಂದು ವಿಚಾರಕ್ಕೆ ನೀವು ಇಷ್ಟೊಂದು ಮನಸ್ತಾಪ ಮಾಡ್ಕೊಂಡು ಎಮೋಷನಲ್ ಸ್ಟ್ರಕ್ ಆಗಿ ಬರುವಂತ ಎಲ್ಲ ಆಪರ್ಚುನಿಟಿಗಳನ್ನ ಬಿಟ್ಟು ಹಾಕಿ ನಿಮ್ ಲೈಫನ್ನ ನೀವ್ ಯಾಕೆ ಹಾಳು ಮಾಡ್ಕೊಂತೀರಾ ಅಲ್ವಾ? ದೇವ್ರ ಮೇಲೆ ಹಾಕ್ಬೇಕು ಎಲ್ಲರನ್ನು, ಪ್ರತಿಯೊಂದು ವಿಚಾರನ ದೇವ್ರ ಮೇಲೆ ಹಾಕ್ಬೇಕು. ನಮಗೆ ಆಗುವಂತಹ ಖುಷಿಗಳಲ್ಲಿ ನಮ್ಮ ಕೆಲಸಗಳನ್ನ ನಾವು ಹುಡುಕೊಂಡು ನಾವು ಇನ್ನು ಬೇರೆ ಬೇರೆ ಅಪರ್ಚುನಿಟಿಗಳಿಗೆ, ಮುಂದೆ ಬರುವಂತ ಎಲ್ಲ ಅಪರ್ಚುನಿಟಿಗಳಿಗೆ ರೆಡಿಯಾಗಿ
ನಿಂತ್ಕೋಬೇಕು. ಬರುವಂತ ಅಪರ್ಚುನಿಟಿಗಳನ್ನ ಯಾವ್ದನ್ನು ಮಿಸ್ ಮಾಡ್ಕೋಬಾರ್ದು ಜೀವನದಲ್ಲಿ. ಇಷ್ಟು ಕಷ್ಟಪಟ್ಟು ನೀವು ನೇಮ್ ತಗೊಂಡಿರೋ, ಹೆಸರು ತಗೊಂಡಿರೋ, ಫೇಮ್, ಸ್ವತಂತ್ರ, ಪ್ರತಿಯೊಂದು ಇಂಥದ್ದೇ ಅಂತ ಹೇಳಂಗಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಟ್ಟು ಎಲ್ಲಾನು ತಗೊಂಡು ಮೇಲಕ್ ಬಂದು ಹುಡುಕಾಟದ ಜೀವನ ಯಾಕೆ ನಿಮಗೆ? ಕೈಗೆಲ್ಲ ಸಿಕ್ಕಾಗ ಹುಡುಕಾಟದ ಜೀವನ ಏನಕ್ಕೆ ಅಲ್ವಾ? ಆಯ್ತು, ಇಷ್ಟು ದಿನ ಹುಡುಕಾಡಿದ್ರಿ, ಇಷ್ಟು ದಿನ ಕಷ್ಟಪಟ್ರಿ, ಇನ್ನು ಮುಂದೆ ನೀವು ಅನ್ಕೊಳ್ಳುವಂತಹ ಎಲ್ಲಾ ಕೆಲಸಗಳಿಗೂ ಜಯ ಅಂತರೂ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಇದೇ ಕಾರಣ, ದ ಸ್ಟಾರ್ ಅಲ್ವಾ? ಇದು ಎಷ್ಟು ಒಳ್ಳೆ ಕಾರ್ಡ್ ಅಂತ ಹೇಳಿದ್ರೆ, ನೀವು ಅನ್ಕೊಂಡಂತಹ ಪ್ರತಿಯೊಂದು ಕೆಲ್ಸಕ್ಕೂ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ನಿಮ್ಮ ಎಮೋಷನ್ಸ್ ನ ಹಳ್ಳಕ್ಕೆ ಹಾಕಿ, ನೀವು ನಿಮ್ಮ ಮೇಲೆ ನೋಡ್ರಿ, ಅದನ್ನ ಮೇಲೆ ನೋಡ್ಬೇಕು ನೀವು. ಮೇಲೆ ಅದು ಚೆಂಡು ತಳ ಹಾಕಿದೆ, ನೀವು ಚೆಂಡು ತಳ ಹಾಕಿ ಎಮೋಷನ್ಸ್ ಅಲ್ಲಿ ಸ್ಟ್ರಕ್ ಆಗಿದ್ದೀರಾ. ಚೆಂಡು ಎತ್ತಿ ನೀವು ಮೇಲ್ ನೋಡಿದ್ರಿಂದ ನಿಮಗೆ ಇರುವಂತಹ ಅಪರ್ಚುನಿಟಿಗಳು ಹಲವಾರು. ಎಷ್ಟು ಇದಾವ ನೋಡ್ರಿ, ನಿಮಗೆ ಎಷ್ಟೆಲ್ಲ ನಿಮ್ಮ ಜೊತೆಗೆ ಎಷ್ಟು ಅಪರ್ಚುನಿಟಿಗಳಿದಾವೆ. ನೀವು ಬ್ಯಾಲೆನ್ಸ್ ಮಾಡಿ. ನಿಮಗೆ ಏನೇ ತೊಂದರೆ ಆಗಿರ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡಿ. ನಿಮಗ್ ಸಿಗುವಂತಹ ಸಮಯದಲ್ಲಿ ನಿಮ್ಮ ಖುಷಿಗಾಗಿ ನೀವ್ ಏನ್ ಮಾಡ್ಬೇಕು? ನೀವು ಅವರಿಗೋಸ್ಕರ ಬದುಕಿದೆ, ಇವ್ರಿಗೋಸ್ಕರ ಬದುಕಿದೆ, ನಾನು ಅವ್ರಿಗೆ ಅಷ್ಟೊಂದ್ ಮಾಡಿದೆ, ನನಗೆ ಇವ್ರು ಏನೂ ಮಾಡ್ತಾ ಇಲ್ಲ, ನನಗೇನೂ ಆಗ್ತಾ ಇಲ್ಲ, ನಾನು ಅವ್ರನ್ನಿಷ್ಟು ನಂಬಿದ್ದೆ, ನಾನು ಇವ್ರನ್ನಿಷ್ಟು ನಂಬಿದ್ದೆ, ನಾನು ಅಲ್ಲಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದೆ, ಅದರಿಂದ ಲಾಸ್ ಆಯ್ತು ನನಗೆ ಇವ್ರು ಮೋಸ ಮಾಡಿದ್ರು, ನನಗೆ ಅವ್ರು ಮೋಸ ಮಾಡಿದ್ರು, ಮತ್ತೆ ನನ್ನ ಹಿಂದೆ ಮಾತಾಡ್ತಾರೆ, ನನ್ನ ಮುಂದೆ ಮಾತಾಡಲ್ಲ. ಏನೇನು ಇರ್ಬೋದು ನಮ್ಮ ಸಮಸ್ಯೆಗಳು. ಆ ಸಮಸ್ಯೆಯಿಂದ ಹೊರಗೆ ಬಂದ್ರೆ ನಿಮ್ಮ ಎಲ್ಲಾ ಕೆಲಸಗಳಿಗೂ, ಅಪರ್ಚುನಿಟಿಗಳಿಗೂ ನಿಮಗೆ ದೇವ್ರ ಬ್ಲೆಸ್ಸಿಂಗ್ ಅಂತೂ ಖಂಡಿತ 100% ಇದೆ. ಯಾಕಂದ್ರೆ ದುರ್ಗಮ್ಮ ಇಷ್ಟೆಲ್ಲ ಹೇಳಿಸ್ತಾ ಇದ್ದಾಳೆ, ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾಳೆ ಅಂದ್ರೆ ನನಗೆ ಮಾತಾಡಕ್ಕೂ ಸಹಿತ ಆಗ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಎನರ್ಜಿ ಬರ್ತಾ ಇದೆ. ಅವ್ರು ಏನು ಹೇಳ್ತಾ ಇದಾರೆ ಅದನ್ನ ಹೇಳಕ್ ಸಹಿತ ನನಗೆ ಆಗ್ತಾ ಇಲ್ಲ. ಅಷ್ಟೊಂದು ಇಂಟ್ಯೂಷನ್ ಬರ್ತಾ ಇದೆ. ಅಷ್ಟು ದುರ್ಗಮ್ಮ ನಿಮ್ ಮೇಲೆ ಆಶೀರ್ವಾದ, ನಿಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಏನಿದೆ ಹೇಳ್ರಿ ನಿಮಗೆ? ಇನ್ನು ನಿಮಗೆ ಬರುವಂತಹ ಅಪರ್ಚುನಿಟಿಗಳು ಹೆಚ್ಚು ಇದಾವೆ. ಅದನ್ನ ನೀವು ಯಾವ ರೀತಿ ತಗೋತೀರಾ ಅನ್ನೋದನ್ನು ನಿಮಗೆ ದುರ್ಗಮ್ಮ ಹೇಳ್ತಾ ಇರೋದು. ದುರ್ಗಮ್ಮ ಏನ್ ಹೇಳ್ತಾರ, ನೀವು ಎಮೋಷನಲ್ ಇಂದ ಲಾಸ್ಟ್ ಫೈನಲ್ ಏನಪ್ಪಾ ಹೇಳ್ತಾ ಇದಾರೆ ಅವ್ರು ಅಂದ್ರೆ, ಎಮೋಷನ್ಸ್ ಇಂದ ಹೊರಗೆ ಬಂದು ನಿಮಗೆ ಬರುವಂತಹ ಅಪರ್ಚುನಿಟಿಗಳನ್ನ ನೀವು ತೆಗೆದುಕೋಬೇಕು. ನಾನು ನಿಮ್ ಜೊತೆ ಇದ್ದೀನಿ, ನೀವು ಏನು ಚಿಂತೆ ಮಾಡೋ ಹಾಗಿಲ್ಲ ಅಂತ ಹೇಳಿ ದುರ್ಗಮ್ಮ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನೋಡಿದರೆಲ್ಲರೂ ದುರ್ಗಮ್ಮಂಗೆ ಓಂ ಧೂಮ್ ದುರ್ಗಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮೆಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ. ದುರ್ಗಮ್ಮ ನಿಮ್ ಜೊತೆಗೆ ಇರ್ತಾರೆ. ನಾನು 2 ಕಾರ್ಡ್ ತೆಗೀನ ಅಂತ ಹೇಳಿದೆ, 3 ಕಾರ್ಡ್ ಬಂದಿದೆ. ಏಂಜಲ್ಸ್ ಏನೆಲ್ಲ ಸಂದೇಶ ನಿಮಗೆ ಕೊಟ್ಟಿದ್ದಾರೆ. ಟೇಕ್ ಆಕ್ಷನ್, ಬಿಗ್ ಹ್ಯಾಪಿ ಚೇಂಜಸ್, ಪರ್ಫೆಕ್ಟ್ ಟೈಮಿಂಗ್. ಓಕೆನಾ? ದುರ್ಗಮ್ಮ ಹೇಳ್ತಾ ಇದಾರೆ, ಏಂಜಲ್ಸ್ ಸಹಿತ ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ. ಟೇಕ್ ಆಕ್ಷನ್, ನೀವು ಆಕ್ಷನ್ ತಗೊಳ್ಳಿ. ನಾನು ನಿಮಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ನೀವು ಒಳ್ಳೇದನ್ನ ತಗೊಳ್ಳಿ, ಆಕ್ಷನ್ ತಗೊಳ್ಳಿ. ನಾವು ನಿಮ್ ಜೊತೆಗಿದ್ದೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವು ಓಡೋ ಕುದುರೆ ತರ ಆಗ್ಬೇಕು ಅಂತ ಹೇಳಿ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್, ಏಂಜಲ್ಸ್ ನಿಮಗೆ ಇದು ಟೇಕ್ ಆಕ್ಷನ್, ನಾನು ಎಲ್ಲದಕ್ಕೂ ಇದ್ದೀನಿ, ಕುದುರೆ ಕಡಿವಾಣ ತರ ನಾವು ನಿಮ್ ಜೊತೆಗಿರ್ತೀವಿ, ನೀವು ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬಿಗ್ ಹ್ಯಾಪಿ ಚೇಂಜಸ್, ದುರ್ಗಮ್ಮ ಹೇಳಿದಂಗೆ ನಿಮಗೆ ಬಿಗ್ ಹ್ಯಾಪಿ ಚೇಂಜಸ್, ನಿಮ್ ಜೀವನನೇ ಒಂಥರ ಚೇಂಜ್, ನಿಮ್ಮ ಜೀವನನೇ ಬದಲಾವಣೆ ಆಗುವಂತಹ ಬಿಗ್ ಹ್ಯಾಪಿ ಚೇಂಜಸ್, ದೊಡ್ಡದಾಗಿ ಏನೋ ಚೇಂಜ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ. ನಾ ಹೇಳಿದ ಹಾಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಓಂ ಧೂಮ್ ದುರ್ಗಾಯ ನಮಃ ಅಂತ ಹೇಳಿ ನಿಮ್ಮ ಕಮೆಂಟ್ ಅನ್ನು ತಿಳಿಸಿ. ಯಾಕಂದ್ರೆ ಆ ಕಮೆಂಟ್ ಮಾಡೋದ್ರಿಂದ ನಿಮ್ಮ ಎನರ್ಜಿ ಸಹಿತ ಫ್ಲೋ ಆಗುತ್ತೆ. ಪರ್ಫೆಕ್ಟ್ ಟೈಮಿಂಗ್, ಇದು ನಿಮಗೆ ಪರ್ಫೆಕ್ಟ್ ಟೈಮಿಂಗ್. ನೀವೇನೇ ಒಂದ್ ಕೆಲಸ ಮಾಡಿದ್ರು ಸಹಿತ ಇದು ಪರ್ಫೆಕ್ಟ್ ಟೈಮಿಂಗ್. ನಾವು ನಿಮ್ ಜೊತೆಗಿದ್ದೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನೀವು
ಮುಂದೆ ಹೋಗ್ರಿ, ಮುಂದೆ ಒಳ್ಳೆ ದಾರಿಗೆ ಹೋಗ್ರಿ ಅಂತ ಹೇಳಿ ಏಂಜಲ್ಸ್ ಸಹಿತ ನಿಮಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದೇನಿಲ್ಲ. ಥ್ಯಾಂಕ್ ಯು ಸೋ ಮಚ್.